ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ದರ್ಶನ್ ವಿರುದ್ಧದ ಎಲ್ಲ ದಾಖಲೆಗಳು ಪೊಲೀಸರು ತಿಳಿಸಿರೋದು ಸುಳ್ಳು. ಎಲ್ಲ ರಿಕವರಿ ಸಾಕ್ಷಿಗಳು ಪ್ಲಾಂಟ್ ಅನ್ನ ಮಾಡಲಾಗಿದೆ. ಪ್ಲಾಂಟ್ ಅರೆಸ್ಟ್ ಆದ ದಿನದಿಂದಲೇ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಶೆಡ್ನಲ್ಲಿ ಸಿಕ್ಕಿರುವಂತಹ ಮರದ ತುಂಡು, ಕಟ್ಟಿಗೆಗಳು ಸುಳ್ಳು, ನೈಲಾನ್ ಹಗ್ಗ, ಎಲ್ಲ ಸಾಕ್ಷಿಗಳು ಸುಳ್ಳು ಸುಳ್ಳು. 2 ಅಡಿ ಉದ್ದದ ಲಾಠಿ ಸುಳ್ಳು, ರಕ್ತದಿಂದ ಕೂಡಿದ ಲಾಠಿ ಇದೆ ಅನ್ನೋದು ಸುಳ್ಳು 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 ಸುಳ್ಳು. ಈ ಬಗ್ಗೆ ದರ್ಶನ್ ಪರ ವಕೀಲರಾಗಿರುವಂಥ CV ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ. ನೋಡಿ, ದರ್ಶನ್ ವಿಚಾರವಾಗಿ ಪೊಲೀಸರು ರಿಕವರಿ ಮಾಡಿರುವಂಥ ದಾಖಲೆಗಳು ಸುಳ್ಳು. ಲಾಠಿ ಸುಳ್ಳು, ಲಾಠಿ ಮೇಲೆ ರಕ್ತದ ಕಲೆಗಳಿರೋದು ಅದು ಕೂಡ ಸುಳ್ಳು. ಎಲ್ಲವೂ ಕೂಡ ಪ್ಲಾಂಟ್ ಮಾಡಲಾಗಿದೆ. ಹಾಗಾಗಿ ಇಲ್ಲಿರೋದನ್ನ ಇಲ್ಲಿ ದಾಖಲೆಯಲ್ಲಿ ತೋರಿಸಿರೋದು ಎಲ್ಲವೂ ಕೂಡ ಸುಳ್ಳು 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 ಅಂತೇಳಿ ದರ್ಶನ್ ಪರ ವಕೀಲರಾಗಿರುವಂಥ CV ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇವತ್ತು ತಮ್ಮ ವಾದವನ್ನು ಮುಕ್ತಾಯಗೊಳಿಸಿದ್ದಾರೆ. ಮುಗೀತು, ನಾಳೆ ಮತ್ತೆ ಮಾಡ್ತೀನಿ ಅಂದಾಗ ನಾಳೆ ಮಧ್ಯಾಹ್ನ 12:30ಕ್ಕೆ ಮತ್ತೊಮ್ಮೆ ತಮ್ಮ ವಾದವನ್ನು ಮುಂದುವರಿಸುತ್ತಾರೆ. CV ನಾಗೇಶ್ ಅವ್ರದ್ದು ಇನ್ನೂ ವಾದ ಮುಕ್ತ ಆಗಿಲ್ಲ. ಇವತ್ತಿಗೆ ವಾದವನ್ನು ಮುಕ್ತಾಯಗೊಳಿಸಿದ್ದಾರೆ ಅಷ್ಟೇ. ನಾಳೆ ಇನ್ನೂ ಇದೆ. ನಾಳೆ ಇನ್ನೂ ಒಂದಷ್ಟು ಅಂಶಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆದರೆ ಈಗ ವಾದವನ್ನು ಮಂಡಿಸಿದ ಬಳಿಕ ಪ್ರತಿ ವಾದ ಹೇಗಿರುತ್ತೆ ಅದು ಬಹಳ ಕುತೂಹಲ ಕೇಳಿಸಿದೆ. ಈಗ ಇಲ್ಲಿ ಎಲ್ಲವೂ ಕೂಡ ಸುಳ್ಳು 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 ಅಂತ ತೋರಿಸಿದಾರಲ್ಲ CV ನಾಗೇಶ್ ಅವರು, ಇದನ್ನ ಹೇಗೆ ಪ್ರತಿವಾದವನ್ನು ಮಂಡನೆ ಮಾಡ್ತಾರೆ, ಇದಕ್ಕೆ ಹೇಗೆಲ್ಲ ಕೌಂಟರನ್ನು ಕೊಡ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು, ಅದು ಕೂಡ ಇಂಪಾರ್ಟೆಂಟ್. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಸುಮ್ಮನೆ ಇರೋದಿಲ್ಲ. CV ನಾಗೇಶ್ ಅವರು ಇವತ್ತು ಯಾವೆಲ್ಲ ಅಂಶಗಳನ್ನು, ಯಾವೆಲ್ಲ ಕೀ ಪಾಯಿಂಟ್ಗಳನ್ನು ಅಲ್ಲಿ ಕೋರ್ಟ್ನಲ್ಲಿ ಇವತ್ತು ಪ್ರಸ್ತಾಪ ಮಾಡಿ ವಾದವನ್ನು ಮಂಡನೆ ಮಾಡಿದ್ರು, ಅದೆಲ್ಲದಕ್ಕೂ ಕೂಡ ಕೌಂಟರನ್ನು ಹೇಗೆ ಕೊಡಬೇಕು ಅಂತೇಳಿ ಅವರು ಕೂಡ ಪ್ರಿಪರೇಷನನ್ನು ಮಾಡ್ತಾರೆ. ಇದಾಗಿತ್ತು ಈ ಕ್ಷಣದವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. CV ನಾಗೇಶ್ ಅವರು ಹೇಳ್ತಾರೆ, ಈ ಹಿಂದೆ ದರ್ಶನ್ ನನ್ನ ಅರೆಸ್ಟ್ ಮಾಡಿದ್ರಲ್ಲ 12ನೇ ತಾರೀಕು, 8ನೇ ತಾರೀಕಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ವಿಚಾರ ಗೊತ್ತಿತ್ತು, ಯಾಕೆ ಅರೆಸ್ಟ್ ಮಾಡಲಿಲ್ಲ ಒಂದು. ಮತ್ತೆ ಅವರು ಧರಿಸಿದ್ದಂತಹ ಶೂ ಅದರ ಬಣ್ಣವನ್ನು ಹೇಳ್ತಾರೆ, ಮತ್ತು ಅವರು ಚಪ್ಪಲಿ ಧರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದರು. ಅದರ ಹೊರತಾಗಿ ಸೆಕ್ಯೂರಿಟಿ ಗಾರ್ಡ್ನ 164 ಹೇಳಿಕೆ ಇನ್ನೂ ಕೂಡ ಮುಂದುವರಿದು ಕೆಲ ಸ್ವಾರಸ್ಯಕರವಾದಂಥ ವಿಚಾರವನ್ನು ಇವತ್ತು ನ್ಯಾಯಾಧೀಶರ ಮುಂದೆ CV ನಾಗೇಶ್ ಅವರು ಪ್ರೆಸೆಂಟ್ ಮಾಡ್ತಾರೆ. ಇದು ನ್ಯಾಯಾಧೀಶರಿಗೂ ಕೂಡ ಬಹುಶಃ ಹೌದು ದರ್ಶನ್ ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ತಿಳಿದಂಗಿದೆ ಅನ್ನೋ ರೀತಿಯಲ್ಲೂ ಕೂಡ ಅವ್ರ ಭಾವನೆ ಇತ್ತು. ನೋಡಿ, ಇದನ್ನ ಈಗ ಮುಂದೂಡಿಕೆ ಮಾಡಿದ್ದಾರೆ, ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ನಾಳೆ 12ವರೆಗೆ. ಇನ್ನೊಂದು ವಿಚಾರ, ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಿದಂತಹ 37 ಲಕ್ಷ ದುಡ್ಡು, ಇದನ್ನ ಸಾಕ್ಷಿ ನಾಶಕ್ಕಾಗಿ ಅಥವಾ ಸರೆಂಡರ್ ಆಗೋದಕ್ಕಾಗಿ ಇವರು ತಂದಿಟ್ಟಿದ್ರು ಅನ್ನೋದೆಲ್ಲವೂ ಕೂಡ ಪ್ರದೋಷ ಇದರ ಒಂದು ಲೆಕ್ಕಾಚಾರ ಮಾಡಿದ್ದ ಅನ್ನೋದೆಲ್ಲವೂ ಕೂಡ ಏನು ಆ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಇದು ನಾಳೆಗೆ ಚರ್ಚೆ ಆಗುತ್ತೆ. ಮತ್ತೆ ದರ್ಶನ್ ಆರೋಗ್ಯದ ವಿಚಾರವೂ ಕೂಡ ನಾಳೆ ಚರ್ಚೆ ಆಗುತ್ತೆ. ಆ ಮೂಲಕ ದರ್ಶನ್ಗೆ ಏನಾದರೂ ಬೇಲ್ ಸಿಗುವಂಥ ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಏನಾದರೂ ಇದ್ದರೆ ಈ ಎಲ್ಲ ವಾದಗಳೇನಿದ್ದಾವೆ, ಈ ಪೊಲೀಸರು ಮಾಡಿದಂಥ ಈ ಸಾಕ್ಷಿಗಳು ಅಥವಾ ತಾವು ಮಾಡಿದಂಥ ತನಿಖೆಯಲ್ಲಿ ಕಲೆ ಹಾಕಿದಂಥ ಸಾಕ್ಷಿಗಳು, ಇದನ್ನು ಉದ್ದೇಶಪೂರ್ವಕವಾಗಿ ದರ್ಶನ್ನನ್ನು ಈ ರೀತಿಯಾಗಿ ಹೆಣಿಬೇಕು ಅನ್ನೋದಕ್ಕೋಸ್ಕರ ಅವರು ಮೊದಲೇ ಪ್ರೀ ಪ್ಲಾನ್ಡ್ ಆಗಿ ಮತ್ತೊಂದು ಮಾಡಿರೋದ್ರ ಬಗ್ಗೆ ವಿಚಾರ ಸಬ್ ಇನ್ಸ್ಪೆಕ್ಟರ್ಗೆ ಗೊತ್ತಾಗಿತ್ತು. ಆದರೆ ಯಾಕೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಪೊಲೀಸರು ಯಾಕೆ ದರ್ಶನ್ನನ್ನು 12ನೇ ತಾರೀಕು ಅರೆಸ್ಟ್ ಮಾಡಿದ್ರು, ಇದೊಂದು ವಿಚಾರ. ಮತ್ತೊಂದು 164 ಹೇಳಿಕೆಯಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿ ಇವರು ಪೊಲೀಸರು ಟ್ರಾನ್ಸ್ಲೇಷನ್ ಮಾಡಿ ಆ ಸೆಕ್ಯೂರಿಟಿಗೆ ಆತನ ಬಾಯಲ್ಲಿ ಹೇಳಿಸಿದ್ರು ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಥವಾ ಆತ ಐ ವಿಟ್ನೆಸ್ ಆಗಿ 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಇನ್ನು ನಾವು ನೋಡ್ತಾ ಹೋದರೆ ದರ್ಶನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ತಾವು ಆಡಿದಂಥ ಮಾತು ನೋಡಿ, ನಾನು ಆ ದಿನ ಚಪ್ಪಲಿ ಹಾಕಿದ್ದೆ ಅಂತ ಹೇಳಿದರು, ಆದರೆ ಪೊಲೀಸರು ಶೂ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ದರ್ಶನ್ ತನ್ನ ಬಟ್ಟೆಯ ಬಣ್ಣದ ಬಗ್ಗೆ ಹೇಳಿರಲಿಲ್ಲ, ಆದರೆ ಪೊಲೀಸರು ಚಾರ್ಜ್ ಶೀಟಲ್ಲಿ ಕಪ್ಪು ಬಣ್ಣದ ಟೀ ಶರ್ಟನ್ನು ದರ್ಶನ್ ಧರಿಸಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಉದಾಹರಿಸಿ ಅಥವಾ ಇದನ್ನು ಉಲ್ಲೇಖ ಮಾಡಿ ದರ್ಶನ್ ಪರವಾದ ವಕೀಲರು CV ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಪಿನ್ ಟು ಪಿನ್ ಆಗಿ ಹೇಳ್ತಾ ಇದ್ದಾರೆ, ನೋಡಿ ಈ ರೀತಿ ಪ್ಲಾಂಟ್ ಮಾಡಿ ದರ್ಶನ್ನನ್ನು ಇದರಲ್ಲಿ ಸಿಲುಕಿಸಲೇಬೇಕು ಅಥವಾ ದರ್ಶನ್ಗೆ ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಹೆಣೆದಂತ್ರ ಒಂದಿಷ್ಟು ಫೇಕ್ ಸಾಕ್ಷಿಗಳು ಅನ್ನೋದನ್ನು CV ನಾಗೇಶ್ ಅವರು ಈಗ
ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನ್ಯಾಯಾಧೀಶರಿಗೆ ಎಲ್ಲವೂ ಕೂಡ ಗೊತ್ತಿದೆ. ನ್ಯಾಯಾಧೀಶರು ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆಯ ಆಧಾರದ ಮೇಲೆ ನ್ಯಾಯಾಧೀಶರು ಬೇಲ್ ಕೊಡ್ಬೇಕಾ ಕೊಡಬಾರ್ದಾ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ. ಮತ್ತೆ ಸಂಪರ್ಕ ಮಾಡ್ತೀನಿ ವೇಟ್. ಮತ್ತೊಂದು ಈಗ ನೋಡಿ, ಮುಂದಿನ ಭಾಗದಲ್ಲಿ ಶೂ ಸೀಕ್ರೆಟ್ ಅನ್ನ ಸಿ.ವಿ. ನಾಗೇಶ್ ಅವರು ತೆರೆದಿಟ್ಟಿದ್ದಾರೆ. ಪ್ರಬಲವಾದಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ, ಈ ಹಿಂದೆ ದರ್ಶನ್ ನನ್ನ ಅರೆಸ್ಟ್ ಮಾಡಿದ್ರಲ್ಲ 12ನೇ ತಾರೀಕು, 8ನೇ ತಾರೀಕಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ವಿಚಾರ ಗೊತ್ತಿತ್ತು, ಯಾಕೆ ಅರೆಸ್ಟ್ ಮಾಡಲಿಲ್ಲ. ಒಂದು ಮತ್ತೆ ಅವರು ಧರಿಸಿದ್ದಂತಹ ಶೂ ಅದರ ಬಣ್ಣವನ್ನ ಹೇಳ್ತಾರೆ, ಮತ್ತು ಅವರು ಚಪ್ಪಲಿ ಧರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ರು. ಅದರ ಹೊರತಾಗಿ ಸೆಕ್ಯೂರಿಟಿ ಗಾರ್ಡ್ನ 164 ಹೇಳಿಕೆ ಇನ್ನೂ ಕೂಡ ಮುಂದುವರಿದು ಕೆಲ ಸ್ವಾರಸ್ಯಕರವಾದಂಥ ವಿಚಾರವನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಸಿ.ವಿ. ನಾಗೇಶ್ ಅವರು ಪ್ರೆಸೆಂಟ್ ಮಾಡ್ತಾರೆ. ಇದು ನ್ಯಾಯಾಧೀಶರಿಗೂ ಕೂಡ ಬಹುಶಃ ಹೌದು, ದರ್ಶನ್ ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ತಿಳಿದಂಗಿದೆ ಅನ್ನೋ ರೀತಿಯಲ್ಲೂ ಕೂಡ ಅವ್ರ ಭಾವನೆ ಇತ್ತು. ನೋಡಿ, ಇದನ್ನ ಈಗ ಮುಂದೂಡಿಕೆ ಮಾಡಿದ್ದಾರೆ, ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ನಾಳೆ 12ವರೆಗೆ. ಇನ್ನೊಂದು ವಿಚಾರ, ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಿದಂತಹ 37 ಲಕ್ಷ ದುಡ್ಡು, ಇದನ್ನ ಸಾಕ್ಷಿ ನಾಶಕ್ಕಾಗಿ ಅಥವಾ ಸರೆಂಡರ್ ಆಗೋದಕ್ಕಾಗಿ ಇವರು ತಂದಿಟ್ಟಿದ್ರು ಅನ್ನೋದೆಲ್ಲವೂ ಕೂಡ ಪ್ರದೋಷ ಇದರ ಒಂದು ಲೆಕ್ಕಾಚಾರ ಮಾಡಿದ್ದ ಅನ್ನೋದೆಲ್ಲವೂ ಕೂಡ ಏನು ಆ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಇದು ನಾಳೆಗೆ ಚರ್ಚೆ ಆಗುತ್ತೆ. ಮತ್ತೆ ದರ್ಶನ್ ಆರೋಗ್ಯದ ವಿಚಾರವೂ ಕೂಡ ನಾಳೆ ಚರ್ಚೆ ಆಗುತ್ತೆ. ಆ ಮೂಲಕ ದರ್ಶನ್ಗೆ ಏನಾದರೂ ಬೇಲ್ ಸಿಗುವಂತ ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಏನಾದರೂ ಇದ್ರೆ ಈ ಎಲ್ಲ ವಾದಗಳೇನಿದ್ದಾವೆ, ಈ ಪೊಲೀಸರು ಮಾಡಿದಂಥ ಈ ಸಾಕ್ಷಿಗಳು ಅಥವಾ ತಾವು ಮಾಡಿದಂಥ ತನಿಖೆಯಲ್ಲಿ ಕಲೆ ಹಾಕಿದಂಥ ಸಾಕ್ಷಿಗಳು, ಇದನ್ನ ಉದ್ದೇಶಪೂರ್ವಕವಾಗಿ ದರ್ಶನ್ನನ್ನ ಈ ರೀತಿಯಾಗಿ ಹೆಣಿಬೇಕು ಅನ್ನೋದಕ್ಕೋಸ್ಕರ ಅವರು ಮೊದಲೇ ಪ್ರೀ ಪ್ಲಾನ್ಡ್ ಆಗಿ ಸಂಪರ್ಕದಲ್ಲಿ ಮತ್ತೊಂದು ಮಾಡಿರೋದ್ರ ಬಗ್ಗೆ ವಿಚಾರ ಸಬ್ ಇನ್ಸ್ಪೆಕ್ಟರ್ಗೆ ಗೊತ್ತಾಗಿತ್ತು. ಆದ್ರೆ ಯಾಕೆ ಸಬ್ ಇನ್ಸ್ಪೆಕ್ಟರ್ ಅಥವಾ ಪೊಲೀಸರು ಯಾಕೆ ದರ್ಶನ್ನನ್ನ 12ನೇ ತಾರೀಕು ಅರೆಸ್ಟ್ ಮಾಡಿದ್ರು, ಇದೊಂದು ವಿಚಾರ. ಮತ್ತೊಂದು 164 ಹೇಳಿಕೆಯಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಇವರು ಪೊಲೀಸರು ಟ್ರಾನ್ಸ್ಲೇಷನ್ ಮಾಡಿ ಆ ಸೆಕ್ಯೂರಿಟಿಗೆ ಆತನ ಬಾಯಲ್ಲಿ ಹೇಳಿಸಿದ್ರು ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಥವಾ ಆತ ಐ ವಿಟ್ನೆಸ್ ಆಗಿ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಇನ್ನು ನಾವು ನೋಡ್ತಾ ಹೋದ್ರೆ ದರ್ಶನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ತಾವು ಆಡಿದಂತ ಮಾತು ನೋಡಿ, ನಾನು ಆ ದಿನ ಚಪ್ಪಲಿ ಹಾಕಿದ್ದೆ ಅಂತ ಹೇಳಿದ್ರು, ಆದ್ರೆ ಪೊಲೀಸರು ಶೂ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ದರ್ಶನ್ ತನ್ನ ಬಟ್ಟೆಯ ಬಣ್ಣದ ಬಗ್ಗೆ ಹೇಳಿರಲಿಲ್ಲ, ಆದರೆ ಪೊಲೀಸರು ಚಾರ್ಜ್ ಶೀಟಲ್ಲಿ ಕಪ್ಪು ಬಣ್ಣದ ಟಿ ಶರ್ಟ್ ಅನ್ನ ದರ್ಶನ್ ಧರಿಸಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದನ್ನ ಉದಾಹರಿಸಿ ಅಥವಾ ಇದನ್ನ ಉಲ್ಲೇಖ ಮಾಡಿ ದರ್ಶನ್ ಪರವಾದ ವಕೀಲರು ಸಿ.ವಿ. ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಪಿನ್ ಟು ಪಿನ್ ಆಗಿ ಹೇಳ್ತಾ ಇದ್ದಾರೆ, ನೋಡಿ ಈ ರೀತಿ ಪ್ಲಾಂಟ್ ಮಾಡಿ ದರ್ಶನ್ನನ್ನ ಇದರಲ್ಲಿ ಸಿಲುಕಿಸಲೇಬೇಕು ಅಥವಾ ದರ್ಶನ್ಗೆ ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಹೆಣೆದಂತ್ರ ಒಂದಿಷ್ಟು ಫೇಕ್ ಸಾಕ್ಷಿಗಳು ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ಈಗ ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ನ್ಯಾಯಾಧೀಶರಿಗೆ ಎಲ್ಲವೂ ಕೂಡ ಗೊತ್ತಿದೆ. ನ್ಯಾಯಾಧೀಶರು ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆಯ ಆಧಾರದ ಮೇಲೆ ನ್ಯಾಯಾಧೀಶರು ಬೇಲ್ ಕೊಡ್ಬೇಕಾ ಕೊಡಬಾರ್ದಾ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ. ಮತ್ತೆ ಸಂಪರ್ಕ ಮಾಡ್ತೀನಿ ವೇಟ್. ಮತ್ತೊಂದು ಈಗ ನೋಡಿ, ಮುಂದಿನ ಭಾಗದಲ್ಲಿ ಶೂ ಸೀಕ್ರೆಟ್ ಅನ್ನ ಸಿ.ವಿ. ನಾಗೇಶ್ ಅವರು ತೆರೆದಿಟ್ಟಿದ್ದಾರೆ. ಪ್ರಬಲವಾದಂತ ಆರಂಭ ಆಗಿದೆ. ಡಿ ಗ್ಯಾಂಗ್ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ಮತ್ತೆ ಆರಂಭ ಆಗಿದೆ. ದಾಸನ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧದ ಸಾಕ್ಷಿಗಳ ಬಗ್ಗೆ ಅಷ್ಟೇ ವಾದ ಮಾಡ್ತೇನೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅಂದ್ರೆ ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷಿಗಳಿರುತ್ತಲ್ಲ ಅದನ್ನ ಇವರು ರೆಫ್ಯೂಟ್ ಮಾಡ್ತಾ ಹೋಗ್ತಾರೆ, ಅಂದ್ರೆ ಹಾಗಲ್ಲ ಅಂತ ಪ್ರೂವ್ ಮಾಡ್ತಾ ಹೋಗ್ತಾರೆ ತಮ್ಮದೇ ಆದಂಥ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು. ಸೊ ಅದನ್ನ ಹೇಗೆ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಅಂದ್ರೆ ದರ್ಶನ್ ಸಾಕ್ಷ್ಯ ನಾಶ ಮಾಡಬಹುದು ಅನ್ನೋಂಥದ್ದಕ್ಕೆ ಇಲ್ಲ, ಹಾಗಾಗ್ಲಿಕ್ಕಿಲ್ಲ ಅಂತ ಮಾಡ್ತಾರೆ, ಅಥವಾ ಇನ್ನು ಏನೆಲ್ಲ ದರ್ಶನ್ ವಿರುದ್ಧದ ಸಾಕ್ಷಿಗಳು, ಇಡೀ ಕೊಲೆಯ ಪ್ರಕರಣದಲ್ಲಿ ಸಾಕ್ಷಿಗಳಿದೆ ಅಲ್ಲ ಅದನ್ನ ಹಾಗಲ್ಲ ಅಂತ ವಾದ ಮಾಡೋದ್ರ ಮುಖಾಂತರ ನನ್ನ ಕಕ್ಷಿದಾರರಿಗೆ ಬೇಲ್ ಕೊಡಿ ಅಂತ ವಾದ ಮಂಡನೆ ಮಾಡ್ತಾರೆ ಸಿ.ವಿ. ನಾಗೇಶ್ ಅವರು. ಏನು ಹೇಳ್ತಾರೆ, ಪಾಯಿಂಟ್ಸ್ ಏನಿರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ವೀಕ್ಷಕರೇ, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳಿದ್ವು ಅನ್ನೋದನ್ನು ಕೂಡ ನಾವೆಲ್ಲರೂ ನೋಡಿದ್ದೀವಿ. ಸೊ ಈಗ ಸಿ.ವಿ. ನಾಗೇಶ್ ಅವರ ವಾದ ಹೇಗಿರುತ್ತೆ? ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧದ ಸಾಕ್ಷಿಗಳ ಬಗ್ಗೆ ಅಷ್ಟೇ ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ.ವಿ. ನಾಗೇಶ್. ರೈಟ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಕುತೂಹಲ ಇರ್ತಕ್ಕಂಥದ್ದು, ಸಿ.ವಿ. ನಾಗೇಶ್ ಈಗ ಯಾವ ಅಂಶಗಳನ್ನ ಇಟ್ಕೊಂಡು ದರ್ಶನ್ಗೆ ಬೇಲ್ ಕೊಡಬೇಕು ಅಂತ ಹೇಳ್ಬೋದು? ಈ ಹಿಂದೆ ಬೇಲ್ ರಿಜೆಕ್ಟ್ ಆಗಿದ್ದನ್ನ ಕೂಡ ನಾವು ನೋಡಿದ್ದೀವಿ.
ಸೊ ಯಾವ ಅಂಶಗಳ ಮೇಲೆ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾರೆ ಅಂತ ಅನ್ಸುತ್ತೆ? ನಿಮ್ಮ ಹತ್ರ ಏನಿದೆ ಆ ಕುರಿತಾಗಿ ಅಪ್ಡೇಟ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನೋಡಿ, ದರ್ಶನ್ಗೆ ಜಾಮೀನು ಅರ್ಜಿ ಅದು ಮುಂದೂಡಿಕೆ ಆಗಿರೋದು ಮೂರು ಬಾರಿ. ಇವತ್ತು ದರ್ಶನ್ಗೆ ಜಾಮೀನು ಸಿಗುತ್ತೆ ಅನ್ನುವ ದೃಢವಾದ ವಿಶ್ವಾಸದಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಆದರೆ ಇವತ್ತು ಜಾಮೀನು ಸಿಗುತ್ತಾ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಒಂದು, ಜಾಮೀನು ಸಿಗುವಂಥ ಅವಕಾಶಗಳು, ಪಾಸಿಬಿಲಿಟೀಸನ್ನು ನಾವು ಗಮನಿಸ್ತಾ ಹೋದರೆ, ದರ್ಶನ್ಗೆ ಬೆನ್ನು ನೋವಿನ ಕಾರಣದಿಂದ ಅವರಿಗೆ ಈಗ ಚಿಕಿತ್ಸೆಯ ಅಗತ್ಯ ಇದೆ. ಆ ಕಾರಣದಿಂದ ದರ್ಶನ್ಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಅವರಿಗೆ ಜಾಮೀನನ್ನು ಕೊಡಲೇಬೇಕು ಅನ್ನೋದು ಸಿ ವಿ ನಾಗೇಶ್ ಅವರ ಪ್ರಬಲವಾದಂಥ ವಾದ. ಮತ್ತು ದರ್ಶನ್ಗೆ ಬಹಳ ಪ್ರಮುಖವಾಗಿ ಅವರು ಇದರಲ್ಲಿ ಈ ಕೊಲೆಯಲ್ಲಿ ಪ್ರಮುಖ ಆರೋಪಿ ಅನ್ನೋದಕ್ಕೆ ಸಿಕ್ಕಿರುವಂಥ ಕೆಲವು ಸಾಕ್ಷಿಗಳು, ಈ ಸಾಕ್ಷಿಗಳ ಕುರಿತಾಗಿ ಸಿ ವಿ ನಾಗೇಶ್ ಅವರು ಇವತ್ತು ವಾದವನ್ನು ಮಂಡಿಸ್ತಾರೆ. ಪ್ರಸನ್ನ ಕುಮಾರ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದರು, ದರ್ಶನ್ A1 ಆರೋಪಿ, ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಕೊಡಬಾರ್ದು, ಬೇಲ್ ಕೊಟ್ಟರೆ ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆ ಇರುತ್ತೆ. ದರ್ಶನ್ ಪ್ರಭಾವಿ ಕೂಡ, ಹೀಗಾಗಿ ಅವರ ಅಭಿಮಾನಿಗಳೆಲ್ಲ ಆಟಾಟೋಪ ನಾವು ಗಮನಿಸಿದ್ದೀವಿ. ಆ ಕಾರಣದಿಂದ ಅವರಿಗೆ ಜಾಮೀನನ್ನು ಕೊಡಲೇಬಾರ್ದು ಅನ್ನೋದು ಅವರ ವಾದ ಆಗಿತ್ತು. ಆದರೆ ದರ್ಶನ್ ನಿರಪರಾಧಿ, ಅವರಿಗೂ ಮತ್ತು ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ಅವರು ಕೊಲೆಯಲ್ಲಿ ಅಥವಾ ಅವ್ರನ್ನ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರಲ್ಲಿ ದರ್ಶನ್ ಪಾತ್ರ ಏನೂ ಕೂಡ ಇರಲಿಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ಆಗಿದೆ. ಸದ್ಯ ಅವರ ಆರೋಗ್ಯದ ಒಂದು ಕಾರಣ, ಈಗಾಗಲೇ ಅವರು ಬಳ್ಳಾರಿಯ ಜೈಲಿನಲ್ಲಿದ್ದಾರೆ. ಅವರು ಈಗ 10 ದಿನಗಳ ಟ್ಯಾಬ್ಲೆಟ್ ಅಂದರೆ ಬೆನ್ನು ನೋವಿಗೆ ಮಾತ್ರೆಯನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ಸ್ಕ್ಯಾನಿಂಗ್ನ ಅಗತ್ಯ ಇದೆ. ಅವರಿಗೆ ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಬೇಕಾದಂಥ ಅಗತ್ಯತೆಯ ಬಗ್ಗೆ ಕೂಡ ವೈದ್ಯರು ಹೇಳಿದ್ದಾರೆ. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ದರ್ಶನ್ಗೆ ಜಾಮೀನನ್ನು ಮಂಜೂರು ಮಾಡಿದರೆ ಉತ್ತಮ ಅವರ ಆರೋಗ್ಯದ ದೃಷ್ಟಿಯಿಂದ ಅನ್ನೋದನ್ನು ಹೇಳಿದ್ದಾರೆ. ಮತ್ತೆ ಮತ್ತೊಂದು ಕಡೆಯಲ್ಲಿ ದರ್ಶನ್ ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದರೆ ಸುಮಾರು ಈ 17 ಆರೋಪಿಗಳ ಪೈಕಿ 3 ಜನರಿಗೆ ಆಲ್ರೆಡಿ ಬೇಲ್ ಆಗಿದೆ. 15, 16, 17ನೇ ಆರೋಪಿಗೆ ಬೇಲ್ ಆಗಿದೆ. ಇವತ್ತು ಪವಿತ್ರ ಗೌಡಗೂ ಕೂಡ ಜಾಮೀನು ಅರ್ಜಿ ವಿಚಾರಣೆ ಆಲ್ರೆಡಿ ಆಗಿದೆ. ಅದು ಕೂಡ ಭಾರಿ ಕುತೂಹಲ ಇದೆ. ಹೀಗೆಲ್ಲ ಇರುವಾಗ ದರ್ಶನ್ A1 ಆರೋಪಿ ಜಾಮೀನು ಸಿಕ್ಕೇ ಬೀರುತ್ತಾ ಅನ್ನೋದನ್ನು ನಾವು ಗಮನಿಸ್ತಾ ಹೋದಾಗ ಜಾಮೀನು ದರ್ಶನ್ಗೆ ಗಗನ ಕುಸುಮವಾಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಸಿ ವಿ ನಾಗೇಶ್ ಅವರು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರ ಮೇಲಿದ್ದಂಥ ಗಂಭೀರ ಆರೋಪಗಳು, ದರ್ಶನ್ ಮೇಲಿದ್ದಂಥ ಗಂಭೀರ ಆರೋಪಗಳು ಮತ್ತು ಕೆಲವು ಸಾಕ್ಷಿಗಳು ಮತ್ತು ಕೆಲವು ಐ ವಿಟ್ನೆಸ್ಗಳು, ಇದೆಲ್ಲದರ ಕುರಿತಾಗಿಯೂ ಕೂಡ ದರ್ಶನ್ ಅಲ್ಲಿ ಅವ್ರ ಪಾತ್ರ ಯಾವುದೂ ಇಲ್ಲ ಅನ್ನೋದನ್ನು ಬಹಳ ಪ್ರಬಲವಾಗಿ ವಾದ ಮಂಡಿಸಿ ಹೇಗಾದರೂ ಮಾಡಿ ಇವತ್ತು ದರ್ಶನ್ಗೆ ಜಾಮೀನನ್ನು ಕೊಡಿಸಲೇಬೇಕು ಅಂಥೇಳಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನ್ಯಾಯಾಧೀಶರು ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. SPP ಪ್ರಸನ್ನ ಕುಮಾರ್ ಅವರ ವಾದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಮತ್ತು ಈ ಹಂತದಲ್ಲಿ ಏನಾದರೂ ಜಾಮೀನು ಏನಾದರೂ ದರ್ಶನ್ಗೆ ಕೊಟ್ಟದ್ದೇ ಆದರೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಈ ಪ್ರಕರಣದಲ್ಲಿ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿನೇ ಇವತ್ತು ನ್ಯಾಯಾಧೀಶರು ಜಾಮೀನನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದು ಈಗ ಆರಂಭ ಆಗಿದೆ. ಅದು ಜಾಮೀನಾಗತ್ತಾ ಅಥವಾ ದರ್ಶನ್ಗೆ ಬಳ್ಳಾರಿಯ ಅಗ್ರಹಾರ ಅಥವಾ ಬಳ್ಳಾರಿಯ ಕೇಂದ್ರ ಕಾರಾಗೃಹವೇ ಮುಂದುವರಿಕೆ ಆಗುತ್ತಾ ಅನ್ನೋದು ಈಗಿರುವಂಥ ಕುತೂಹಲ. ಶ್ರೀಲಕ್ಷ್ಮಿ, ರಂಜಿತ್, ಈ ಕ್ಷಣದಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಾಗ್ತಾ ಇದೆ? ಸಿ ವಿ ನಾಗೇಶ್ ಆರ್ಗ್ಯುಮೆಂಟ್ ಆರಂಭ ಮಾಡಿದ್ದಾರಾ? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈ ಹೊತ್ತಿಗೆ ಈ ಕ್ಷಣಕ್ಕೆ ಈಗ ಸಿ ವಿ ನಾಗೇಶ್ ಅವರು ಹಿರಿಯ ವಕೀಲರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ದರ್ಶನ್ಗೆ ಈ ಸಂದರ್ಭಕ್ಕೆ ಯಾಕೆ ಜಾಮೀನಿನ ಅಗತ್ಯ ಇದೆ, ದರ್ಶನ್ಗೆ ಯಾಕೆ ಜಾಮೀನನ್ನು ಕೊಡಬೇಕು, ಮತ್ತೆ ದರ್ಶನ್ ಮೇಲೆ ಬಂದಿರುವಂಥ ಗಂಭೀರ ಆರೋಪ, ಅದರಲ್ಲಿ ದರ್ಶನ್ ಪಾತ್ರ ಏನು, ಕೆಲವು ಸ್ಟ್ರಾಂಗ್ ಎವಿಡೆನ್ಸ್ಗಳಿದಾವಲ್ಲ, ಇದರ ವಿಚಾರವಾಗಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನ್ಯಾಯಾಧೀಶರು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದು ಭಾರಿ ಕುತೂಹಲ. ಒಂದಂತೂ ಸ್ಪಷ್ಟ, ಇವತ್ತಿನ ಈ ಒಂದು ವಿಚಾರಣೆಯಲ್ಲಿ ಅಥವಾ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ದರ್ಶನ್ಗೆ ಜಾಮೀನು. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವೀಕ್ಷಕರೇ, ಈಗ ದರ್ಶನ್ಗೆ ಬೇಲ್ ಸಿಗತ್ತಾ ಇಲ್ವಾ? ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಆ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಇದು ಅತ್ಯುತ್ತಮ ಎಂದಿದ್ರು. ಇದನ್ನ ನೋಡಿದ್ರೆ ಕೋರ್ಟ್ ಮೊದಲೇ ಒಪ್ಪಿಕೊಂಡಂತಿದೆ. ಸಿ ವಿ ನಾಗೇಶ್ ವಾದ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಪಾಯಿಂಟ್ ಬೈ ಪಾಯಿಂಟ್ ಹೋಗ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಕೋರ್ಟೇ ಹೇಳಿತ್ತು ಇದು ಅತ್ಯುತ್ತಮ ಅಂತ. ಇದನ್ನ ನೋಡಿದ್ರೆ ಕೋರ್ಟ್ ಮೊದಲೇ ಒಪ್ಕೊಂಡಂಗಿದೆ, ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಇರೋದೆಲ್ಲ ನಿಜ ಅಂತ ಒಪ್ಕೊಂಡಂಗಿದೆ ಅನ್ನೋದು ಸಿ ವಿ ನಾಗೇಶ್ ಅವರು ವಾದ ಮಂಡನೆಯಲ್ಲಿ ಬಳಸಿರ್ತಕ್ಕಂಥ ಪಾಯಿಂಟ್.
ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಅತ್ಯುತ್ತಮ ಅಂತ ಹೇಗೆ ಹೇಳ್ತಾರೆ, ಅಂದ್ರೆ ಚಾರ್ಜ್ ಶೀಟ್ ಮೇಲೆ ಕಮೆಂಟ್ ಮಾಡಬಹುದಾ ಅನ್ನೋದ್ರ ಬಗ್ಗೆನೇ ಅಬ್ಜೆಕ್ಷನ್ ಎತ್ತಿದ್ದಾರೆ ಸಿ ವಿ ನಾಗೇಶ್. ಆ ಅಂಶವನ್ನೇ ಹಿಡ್ಕೊಂಡು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬಹಳ ಪ್ರಬಲವಾದ ವಾದ ಮಂಡನೆ ಮಾಡ್ತಾ ಇರೋದನ್ನ ಗಮನಿಸಬಹುದು. ಯಾಕಂತಂದ್ರೆ ಕೇಸ್ ಅಷ್ಟು ಜಟಿಲವಾಗಿದೆ. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ರಂಜಿತ್. ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಅತ್ಯುತ್ತಮ ಅಂತ ಕೋರ್ಟ್ ಹೇಳಿತ್ತು ಅನ್ನೋ ಅರ್ಥದಲ್ಲಿ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲೇ ಚಾರ್ಜ್ ಶೀಟಲ್ಲಿ ಇರೋದೆಲ್ಲ ಸರಿ ಇದೆ, ದರ್ಶನ್ ಅಪರಾಧಿ ಅಂತ ಒಪ್ಕೊಂಡ್ಬಿಟ್ಟಿದೆಯಾ ಕೋರ್ಟು ಅನ್ನೋ ಅರ್ಥದ ವಾದ ಮಂಡನೆಯನ್ನ ಸಿ ವಿ ನಾಗೇಶ್ ಮಾಡ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಸ್ಟ್ರಾಂಗ್ ಪಾಯಿಂಟ್ಸ್ ಮೇಲೆ ಬಿಲ್ಡ್ ಮಾಡ್ತಾ ಹೋಗ್ಬೋದು ಸಿ ವಿ ನಾಗೇಶ್ ಅಂತ ಅನ್ಸುತ್ತೆ ರಂಜಿತ್? ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ, ಸಿ ವಿ ನಾಗೇಶ್ ಅವರು ಹಿರಿಯ ವಕೀಲರು. ಇಂಥ ಕ್ರಿಟಿಕಲ್ ಸಂದರ್ಭಗಳಲ್ಲೂ ಕೂಡ ಅಥವಾ ಇಂಥ ಸ್ಟ್ರಾಂಗ್ ಎವಿಡೆನ್ಸ್ಗಳಿರುವಾಗಲೂ ಕೂಡ ಅದರಿಂದ ಹೇಗೆ ತಮ್ಮ ಕಕ್ಷಿದಾರರನ್ನ ಹೊರಗಡೆ ಕರ್ಕೊಂಡು ಬರುವುದು ಅನ್ನುವ ಒಂದು ಲೆಕ್ಕಾಚಾರ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ. ಅವರು ಬಹಳ ಪ್ರಮುಖವಾಗಿ 3900 ಪುಟಗಳ ಆ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿದಂಥ ಕೆಲವೊಂದಿಷ್ಟು ಎವಿಡೆನ್ಸ್ಗಳು, ಸಾಕ್ಷ್ಯಾಧಾರಗಳು, ಇದರ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಚಾರ್ಜ್ ಶೀಟನ್ನು ನೋಡಿದಂಥ ಕೋರ್ಟ್ ಅದ್ರ ಬಗ್ಗೆ ಕಮೆಂಟ್ ಮಾಡಿತ್ತು. ಈಗ ಸಿ ವಿ ನಾಗೇಶ್ ಅವರು ಇದನ್ನ ಪ್ರಸ್ತಾಪ ಮಾಡಿ ಇಲ್ಲಿ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ ಆಗತ್ತಿದು? ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ, ಆದರೆ ಅದೇ ಸತ್ಯ ಅಂಥೇಳಿ ಒಪ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ದರ್ಶನ್ ಈ ಪ್ರಕರಣದಲ್ಲಿ ಅವರ ಪಾಲು ಇಲ್ಲ, ಅವರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪೂರಕವಾದಂಥ ಸಾಕ್ಷಿ ಇಲ್ಲ. ಕೊಲೆಯಾದಂಥ ಸಮಯದಲ್ಲಿ ದರ್ಶನಲ್ಲಿ ಇರಲಿಲ್ಲ. ಅವರು ಮೆಸೇಜ್ ಚಾರ್ಜ್ ಶೀಟ್ನ ಪ್ರತಿಯಲ್ಲಿ ಸ್ವಇಚ್ಛಾ ಹೇಳಿಕೆ ನೋಡಿ, ನಮ್ಮ ಬಳಿಯೂ ಕೂಡ ಅದು ಚಾರ್ಜ್ ಶೀಟ್ನ ಪ್ರತಿ ಇದೆ. ಆ ಸ್ವಇಚ್ಛಾ ದರ್ಶನ್ನ